ಅವರು ಅವಾಗ ಗಮನಕ್ಕೆ ತಗೊಂಡಿಲ್ಲ. ಅದಕ್ಕಿಂತ ಮುಂಚೆನೂ ನಾನು ಅಪೋಸಿಷನ್ ಲೀಡರ್ ಇದ್ದಾಗನು ಅಲ್ಲಿ ಕೆಳಮನೆಯಲ್ಲಿ ಅವಾಗನೂ ಕೂಡ ನಾನು ಸಲಹೆ ಕೊಟ್ಟಿದ್ದೆ. ಬಟ್ ಅವಾಗ ಅವರು ಅದಕ್ಕೆ ಮಹತ್ವ ಕೊಡಲಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿ ಒತ್ತಾಯ ಜೋರಾಯಿತು, ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈ ಜಾತಿ ಜನಗಣನೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಒಂದು ಎಜುಕೇಶನ್ ಪ್ರಾರಂಭ ಆಯಿತು. ಆವಾಗ ಈಗ ಗವರ್ಮೆಂಟ್ ಇದು ಒಂದು ಅಸ್ತ್ರವನ್ನ ಅವರು ಬಳಸ್ತಾ ಇದ್ದಾರೆ. ನಾವಂತೂ ವೆಲ್ಕಮ್ ಮಾಡಿದೆವು. ಬಿಕಾಸ್ ಎನಿಥಿಂಗ್ ಗುಡ್ ಫಾರ್ ದ ಕಂಟ್ರಿ, ದೇಶಕ್ಕೆ ಯಾವುದೇ ಒಂದು ಕಾರ್ಯಕ್ರಮದಿಂದ ಒಳ್ಳೇದಾಗ್ತಿತ್ತಂದ್ರೆ ಅದನ್ನ ಸ್ವಾಗತ ಮಾಡ್ತೇವೆ. ಬಟ್ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ, ಇದನ್ನ ನಾವು 2 ವರ್ಷದ ಹಿಂದೆ ಹೇಳಿದ್ದೇವೆ. ಅವ್ರು ಅಟ್ಲೀಸ್ಟ್ ಇದು ಸರ್ಕಾರ, ಇದು ವಿರೋಧ ಪಕ್ಷದ ಜನಾನು ಇದನ್ನ ಕೇಳಿದ್ರು. ಅದಕ್ಕೆ ನಾವು ಈ ನಿರ್ಣಯ ತಗೊಂಡು ಜನಗಣತಿ ಮಾಡ್ತೇವೆ, ಸೆನ್ಸಸ್ ನಲ್ಲೇ ಕಾಸ್ಟ್ ಇನ್ಕ್ಲೂಡ್ ಮಾಡ್ತೀವಿ ಅಂತ ಏನು ಹೇಳಲಿಲ್ಲ ಅವರು. ಇಲ್ಲೇನದ ಇವತ್ತೇನೋ ನೋಡಿದೆ, ಯಾರೋ ಒಬ್ರು ಮಂತ್ರಿಗಳು ಈ ಜವಾಹರ್ಲಾಲ್ ನೆಹರು ಅವರು ಅಪೋಸ್ ಮಾಡಿದ್ರು, ಇವ್ರು ಮಾಡಿದ್ರು. ನೀವು ಅಲ್ಲಿ ಪ್ರಾರಂಭದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಯಾವ ಸ್ಥಿತಿ ಇತ್ತು, ಆ ಸ್ಥಿತಿಯಲ್ಲಿ ಎಲ್ಲಾನು ಕೂಡ ಯಾರಿಗೂ ಮಾಡ್ಲಕ್ ಆಗ್ತಿರ್ಲಿಲ್ಲ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಿದ್ರು. ಆವಾಗ ಎಲ್ಲರೂ ಅಪೋಸ್ ಮಾಡಿದ್ರು. ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದಕ್ಕೆ ಪರ ಇದ್ರು. ಅದು ಆಗ್ಲಿಲ್ಲ. ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಆಮೇಲೆ ಒಂದೊಂದಾಗಿ 4 ಕೋಡ್ಗಳನ್ನ, 4 ಆಕ್ಟ್ಗಳನ್ನ ಅವರು ಮಾಡಿದ್ರು. ಸೊ ನಾವು ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತೇವೆ ಹೊರತಾಗಿ ಅವ್ರ ಹಂಗೆ ನೆಹರೂಜಿನೇ ಅಪೋಸ್ ಕಿಯಾ, ಗಾಂಧಿಜಿನೇ ಅಪೋಸ್ ಕಿಯಾ, ಇಂದಿರಾ ಗಾಂಧಿನೇ ಐಸಾ ಕಿಯಾ ಅಂತ ಹೇಳೋರಲ್ಲ. ಅರೆ ನೀವು ಮೂಲತಾನೇ ರಿಸರ್ವೇಶನ್ ವಿರೋಧಿಗಳು.